ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಮಹಾಕ್ರಾಂತಿ. ಉಚ್ಚಾಟನೆ ಸುದ್ದಿ ಬೆನ್ನಲ್ಲೇ ಸಾಲು ಸಾಲು ರಾಜೀನಾಮೆಗಳು ಬರ್ತಾ ಇದೆ. ನಮ್ಮ ನಾಯಕ ಇಲ್ಲದ ಜಾಗದಲ್ಲಿ ನಾವಿರಲ್ಲ ಎಂದ ಸದಸ್ಯರು ಯತ್ನಾಳ್ ಉಚ್ಚಾಟನೆ ಖಂಡಿಸಿ ರಾಜೀನಾಮೆ ಪರ್ವ ಶುರುವಾಗಿದೆ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಷ್ಟ್ರೀಯ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಉಚ್ಚಾಟನೆಯ ಪ್ರತಿ ಅಧಿಕೃತವಾಗಿ ಲಭ್ಯ ಆಗ್ತಾ ಇದ್ದ ಹಾಗೆ ರಾಜೀನಾಮೆ ಪರ್ವ ಶುರುವಾಗಿದೆ. ಹಿಂದೂ ಹುಲಿ ಇಲ್ಲದ ಪಕ್ಷದಲ್ಲಿ ನಾವಿರಲ್ಲ. ಬಿಜೆಪಿ ಶಾಲನ್ನ ಭುಜದಿಂದ ಕೆಳಗಿಳಿಸಿ ಕೇಸರಿ ಶಾಲನ್ನ ಹೊದಿಸಿಕೊಂಡು ಯತ್ನಾಳ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರು. ಬಿಜೆಪಿ ಪಕ್ಷದ ಆಂತರಿಕ ಬಿಕ್ಕಟ್ಟು ತಾರಕಕ್ಕೇರ್ತಾ ಇದೆ. ರಾಜೀನಾಮೆ ಪರ್ವ ಶುರುವಾಗಿದೆ. ನಗರ ಮಂಡಲದ 20 ಹುದ್ದೆಗಳಿಗೆ ಮುಖಂಡರ ರಾಜೀನಾಮೆಗೆ ಭರದ ಸಿದ್ಧತೆಯಲ್ಲಿರುವಂತಹ ನಗರ ನಾಯಕರ ರಾಜೀನಾಮೆಯ ಬೆಳವಣಿಗೆ ನಿಜಕ್ಕೂ ಕೂಡ ಕೇಸರಿ ಪಾಳೆಯಕ್ಕೆ ಆಘಾತ. ಈ ಬೆಳವಣಿಗೆಯು ಬಿಜೆಪಿ ರಾಜ್ಯ ನಾಯಕತ್ವದಲ್ಲಿ ಬಿರುಕು ಉಂಟು ಮಾಡಲಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಒಡಕು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಮಹಾಕ್ರಾಂತಿ ಶುರುವಾಗಿದೆ. ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಈಗ ರಾಜೀನಾಮೆಯನ್ನ ಕೊಡ್ತಾ ಇರುವಂತಹದ್ದು. ನಮ್ಮ ನಾಯಕನಿಲ್ಲದ ಜಾಗದಲ್ಲಿ ನಮಗೇನು ಕೆಲಸ? ಯತ್ನಾಳ್ ಹಿಂದುತ್ವ ಅಂತ ಜಪ ಮಾಡಿದ್ರು. ಹಿಂದುತ್ವ ಅಂತ ಜಪ ಮಾಡಿದ ನಂತರವೂ ಕೂಡ ಹಿಂದುತ್ವಕ್ಕಾಗಿ ಯತ್ನಾಳ್ರನ್ನ ಉಳಿಸಿಕೊಳ್ಳಲಿಲ್ಲ. ಪ್ರತಾಪ್ ಸಿಂಹ ಕೂಡ ಹೊರತಲ್ಲ. ಪ್ರತಾಪ್ ಸಿಂಹ ಕೂಡ ನೋಡ್ರಿ, ಒಬ್ಬ ರಾಜಕಾರಣಿ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳನ್ನ ಸಮಾನನಾಗಿ ನೋಡುವಂತಹ ಗುಣ ಲಕ್ಷಣ ಸ್ವಭಾವಗಳನ್ನ ಇಟ್ಟುಕೊಂಡವ ಜನಪ್ರತಿನಿಧಿ ಬಸನಗೌಡ ಪಾಟೀಲ್ ಯತ್ನಾಳ್. ಕೇವಲ ವಿಜಯಪುರದಲ್ಲಿ ಹಿಂದೂಗಳಿಗೆ ಮಾತ್ರ MLA ಅಲ್ಲ, ಆ ಭಾಗದ ಜೈನರಿಗೂ MLA, ಆ ಭಾಗದ ಮುಸಲ್ಮಾನರಿಗೂ MLA, ಆ ಭಾಗದ ಕ್ರೈಸ್ತರಿಗೂ MLA. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ರ ರಾಜಕೀಯ ಭಾಷಣಗಳು ಹೆಂಗಿರ್ತಾವೆ? ಈ ದೇಶದಿಂದ ಇಸ್ಲಾಂ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊತಾರೆ. ಈ ದೇಶದಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ದಾಳಿಗಳಾಗಬೇಕು ಅಂತ ಹೇಳಿ ಸಂಘರ್ಷಕ್ಕೆ ಕರೆ ಕೊಡ್ತಾರೆ. ಟಿಪ್ಪು ಸುಲ್ತಾನ್, ಔರಂಗಜೇಬ್ರಂತಹ ಏನೇ ಇರಲಿ, ಅವ್ರ ಮೇಲೆ ವಿವಾದಗಳು 1000 ಇರಲಿ, ಆದರೆ ಆ ವಿವಾದಗಳನ್ನು ಪ್ರಸಕ್ತ ರಾಜಕೀಯಕ್ಕೆ ಎಳೆದು ತಂದು ವಿವಾದಾತ್ಮಕವಾದಂತಹ ಹೇಳಿಕೆ ಕೊಡುವಂತಹ ಕೆಲಸಗಳು ಅನಂತಕುಮಾರ್ ಹೆಗಡೆ ತರಹ, ಪ್ರತಾಪ್ ಸಿಂಹರ ಹಾಗೆ ಯತ್ನಾಳ್ ಕೂಡ ತನ್ನ ಭಾಷಣಗಳಲ್ಲಿ ಅತ್ಯಂತ ಕಟುವಾದಂತಹ ಪದ ಪ್ರಯೋಗ ಮಾಡ್ತಾರೆ. ಹಿಂಗಿದ್ದಾಗ ಈ ಎಲ್ಲ ಪರಿಸ್ಥಿತಿಗಳನ್ನು ಅವಲೋಕಿಸಿಕೊಂಡು ಪಕ್ಷ ತೆಗೆದುಕೊಂಡಂತಹ ಅಂತಿಮ ನಿರ್ಧಾರ ಉಚ್ಚಾಟನೆ ಎನ್ನುವಂಥ ನಿರ್ಧಾರ.